ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮಡಾಸ್ ಕುಕಿಂಗ್ ಚಾನಲ್. ಗೈಸ್, ಏನಿದ್ದು ಇವಳು ಬಾಳೆ ಎಲೆ ಹತ್ರ ನಿಂತ್ಕೊಂಡು ಏನ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಬಾಳೆ ಎಲೆಯಿಂದ ಮೀನಿನ ತವಾ ಫ್ರೈ ಮಾಡ್ಬೇಕು ಅಂತಿದ್ದೀನಿ. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಈಗ ನಾನು ಫಿಶ್ ಫ್ರೈಗೆ ಬಾಂಗ್ಡೆ ಮೀನನ್ನು ತಗೊಂಡಿದ್ದೀನಿ. ಇದು ಬಂದು 1.5 kg ಬಾಂಗ್ಡೆ ಮೀನು ತಗೊಂಡಿದ್ದೀನಿ. ಈಗ ಮೊದಲಿಗೆ ಬಂದು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ 2 ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಅರಿಶಿನದ ಪುಡಿ ಅರ್ಧ ಸ್ಪೂನು, ಜೀರಿಗೆ ಮೆಣಸು ಅರ್ಧ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಲೆಮನ್ ಬಂದು 2 ಲೆಮನ್ನ ನಾನು ಸ್ಕ್ವೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಆದಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನು ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ಈಗ ತವ ಚೆನ್ನಾಗಿ ಬಿಸಿ ಆಗಿದೆ. ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿರೋ ಫಿಶ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಫಿಶ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಈಗ ನಾನು ಗ್ರೇವಿನ ರೆಡಿ ಮಾಡ್ಕೊಳ್ಳೋಕೆ ಇಷ್ಟು ಪದಾರ್ಥನ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ 100 ಗ್ರಾಮ್ ಎಣ್ಣೆನ ಹಾಕಿ ಅದಕ್ಕೆ ಈರುಳ್ಳಿ, ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. 1 ಸ್ಪೂನು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಇನ್ನು ಅರ್ಧ ಸ್ಪೂನು ಜೀರಿಗೆ ಮತ್ತು ಮೆಣಸಿನ ಪುಡಿ, ಇನ್ನು ಅರ್ಧ ಸ್ಪೂನು ಅರಿಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈಗ ಗ್ರೇವಿ ರೆಡಿ ಆಗಿದೆ. ಈಗ ಒಂದು ಬಾಳೆ ಎಲೆ ತೊಗೊಳ್ಬೇಕು. ಈಗ ಅದ್ರ ಮೇಲೆ ನಾವೇನು ಗ್ರೇವಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಫ್ರೈ ಮಾಡ್ಕೊಂಡಿರೋ ಮೀನನ್ನು ಇಟ್ಬಿಟ್ಟು ಈ ಥರ ಕಟ್ಟಬೇಕು. 2 ಕಡೆ ಮಡಚಿಬಿಟ್ಟು ಈ ಥರ ನೀಟಾಗಿ ಕಟ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕು. ಈಗ ತವನ ಇಟ್ಕೊಂಡು ತವ ಬಿಸಿ ಆದಮೇಲೆ ಇವಾಗ ನಾವೇನು ಕಟ್ಟಿದ್ದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಇಟ್ಬಿಟ್ಟು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ರೆಡಿ ಆಗಿದೆ. ಈಗ ನೋಡಿ ಫುಲ್ಲು ನನ್ನ ಮಗ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದಾನೆ. ಹೇಗೆ ಮಾಡಿದ್ದಾರೆ, ಏನಿದು ಅಂತೆಲ್ಲ ನೋಡ್ತಾ ಇದ್ದಾನೆ. ಓಕೆ, ನೀನೇ ಟೇಸ್ಟ್ ಮಾಡು ಮಗ ಅಂತಂದ್ಬಿಟ್ಟು ಅವನ ಮುಂದೆನೇ ಇಟ್ಟಿದ್ದೀನಿ. ನೋಡೋಣ ಏನು ಹೇಳ್ತಾನೆ ಅಂತ. ಆಗೋಯ್ತು ಮಗನೇ, ಓಪನ್ ಮಾಡ್ತಾ ಇದ್ದೀನಿ. ಅವನಿಗೀಗ ತಿನ್ನೋ ಅರ್ಜೆಂಟು. ಸೊ ನಾನಿನ್ನು ರೆಡಿ ಮಾಡ್ತಾ ಇರೋದಕ್ಕೆ ಅವನಿಗೆ ಸಿಟ್ಟು ಬರ್ತಾ ಇದೆ. ಹೇಗಿದೆ? ಮಮ್ಮಿ ವಿಡಿಯೋ ನಿಂಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ.